ಬೆಳ್ತಂಗಡಿಯ ನ್ಯಾಯಾಲಯ ಆವರಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ವಕೀಲರ ಭವನವನ್ನು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಅವರು ದೀಪ ಬೆಳಗಿಸಿ ಟೇಪು ಬಿಡಿಸುವ ಮೂಲಕ ನೆರವೇರಿಸಿದರು. ಅನಂತರ ಉದ್ಘಾಟನಾ ನುಡಿಗಳಲ್ಲಿ ಅವರು ದೇಶದಲ್ಲಿ 3 ಕೋಟಿ ವ್ಯಾಜ್ಯಗಳು ಇತ್ಯರ್ಥವಾಗಲು ಬಾಕಿ ಇದ್ದು, ಇದಕ್ಕೆ ಕಾರಣ ಸಣ್ಣ ಪುಟ್ಟ ಸಿವಿಲ್ ಪ್ರಕರಣಗಳಲ್ಲಿ ಮೇಲ್ಮನವಿ ಸಲ್ಲಿಸುವ ಪರಿಪಾಠ ಮತ್ತು ಸಾರ್ವಜನಿಕ ಹಿತಾಸಕ್ತಿ ಪ್ರಕರಣಗಳ ತೀರ್ಪಿಗಿರುವ ಕಾನೂನು ತೊಡಕು. ಕಡಿಮೆ ವೆಚ್ಚದಲ್ಲಿ ವ್ಯಾಜ್ಯಗಳು ತ್ವರಿತವಾಗಿ ಇತ್ಯರ್ಥಗೊಳ್ಳಬೇಕು. ಆದರೆ ನಮ್ಮಲ್ಲಿ ಹಾಗೆ ಆಗುತ್ತಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದರು. ಹೈಕೋರ್ಟ್ ನ್ಯಾಯಮೂರ್ತಿ ಕೆ ಸೋಮಶೇಖರ್ ಅಧ್ಯಕ್ಷತೆ ವಹಿಸಿದ್ದರು. ಶಾಸಕ ಶ್ರೀ ಹರೀಶ್ ಪೂಂಜಾ ಮತ್ತು ಶ್ರೀ ಪ್ರತಾಪ್ ಸಿಂಹ ನಾಯಕ್ ಅವರನ್ನು ಶಾಲು, ಹಾರ, ಸ್ಮರಣಿಕೆಗಳನ್ನು ಇತ್ತು ಗೌರವಿಸಲಾಯಿತು. ಹೈಕೋರ್ಟ್ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ, ಎಂಎಲ್ಸಿಗಳಾದ ಶ್ರೀ ಎಸ್ಎಲ್ ಭೋಜೇಗೌಡ, ಶ್ರೀ ಕೆ ಪ್ರತಾಪ್ ಸಿಂಹ ನಾಯಕ್, ಕರ್ನಾಟಕ ವಕೀಲರ ಪರಿಷತ್ತಿನ ಅಧ್ಯಕ್ಷ ಶ್ರೀನಿವಾಸ ಬಾಪು, ಮಾಜಿ ಅಧ್ಯಕ್ಷ ಪಿಪಿ ಹೆಗಡೆ, ಹೈಕೋರ್ಟ್ ರಿಜಿಸ್ಟ್ರಾರ್ ಟಿಬಿ ಶಿವಶಂಕರೇಗೌಡ, ಲೋಕೋಪಯೋಗಿ ಇಲಾಖೆಯ ಹಿರಿಯ ಇಂಜಿನಿಯರ್ ಕಾಂತರಾಜ್ ಬೇಟಿ ಉಪಸ್ಥಿತರಿದ್ದರು. ಜಿಲ್ಲಾ ನ್ಯಾಯಾಧೀಶ ಮುರಳೀಧರ ಪೈ ಬಿ ಸ್ವಾಗತಿಸಿದರು. ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಪ್ರಸಾದ್ ಕೆಎಸ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಕೀಲರಾದ ಧನಂಜಯ ರಾವ್ ಹಾಗೂ ಶ್ರೀಕೃಷ್ಣ ಶೆಣೈ ಕಾರ್ಯಕ್ರಮ ನಿರೂಪಿಸಿದರು. ತಾಲೂಕು ವಕೀಲರ ಸಂಘದ ಕಾರ್ಯದರ್ಶಿ ಶೈಲೇಶ್ ಠೋಸರ್ ವಂದನಾರ್ಪಣೆ ಸಲ್ಲಿಸಿದರು. ಸಮಗ್ರ ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ, ಮಂಗಳೂರು ಸಮಾಚಾರ. ವಿಸ್ತೃತ ವರದಿಗಾಗಿ ಮುಂದೆ ವೀಕ್ಷಿಸಿ.
execute the construction of our dream project, and we are gathered here for inaugural function of the same. Construction of this building was Herculean task, but the beauty of this occasion is that not only lords but my lords are also here to grace the occasion. ಹಸುರಿನ ಗಿರಿಗಳ ಸಾಲೆ ನಮಸಿನನುತ ಭಾರತ ಜನನಿಯ ಸಂಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ನ್ಯಾಯಾಧೀಶರಾಗಿ ನೇಮಕಗೊಂಡು ಆ ಬಳಿಕ 2017ರಲ್ಲಿ ಯಾವುದೇ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗದೆ ನೇರವಾಗಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನೇಮಕಗೊಂಡ ಮೂರನೇ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು. ಗೌಪ್ಯತೆಯ ಹಕ್ಕು, ಟ್ರಿಪಲ್ ತಲಾಕ್, ಅಯೋಧ್ಯ ಪ್ರಕರಣ ಇದೇ ಮೊದಲಾದ ವಿಷಯಗಳಲ್ಲಿ ನೀಡಿದ ತೀರ್ಪಿನಲ್ಲಿ ನ್ಯಾಯಾಧೀಶರಾಗಿದ್ದ ಕೀರ್ತಿ ನಮ್ಮ ಶ್ರೀ ಎಸ್ ಅಬ್ದುಲ್ ನಜೀರ್ ರವರು ಪೂರ್ವಕವಾದಂತಹ ಗೌರವವನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ರಲ್ಲಿ ವಕೀಲ ವೃತ್ತಿಯನ್ನು ಪ್ರಾರಂಭಿಸಿ ಮೈಸೂರು, ಚಾಮರಾಜನಗರದಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸಿ 1998ರಲ್ಲಿ ನೇರವಾಗಿ ಜಿಲ್ಲಾ ನ್ಯಾಯಾಧೀಶರಾಗಿ ನೇಮಕಗೊಂಡು ಬಿಜಾಪುರ, ಬೆಂಗಳೂರು, ಉತ್ತರ ಕನ್ನಡ, ಕಾರವಾರ, ಹಾಸನ, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಸೇವೆ ಸಲ್ಲಿಸಿ ಉಚ್ಚ ನ್ಯಾಯಾಲಯದ ರಿಜಿಸ್ಟರ್ ಜುಡಿಷಿಯಲ್ ಮತ್ತು ರಿಜಿಸ್ಟರ್ ವಿಜಿಲೆನ್ಸ್ ಆಗಿ ಕಾರ್ಯನಿರ್ವಹಿಸಿ 2016ರಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಾಧೀಶರಾಗಿ ನೇಮಕಗೊಂಡು 2018ರಲ್ಲಿ ಕಾಯಂ ನ್ಯಾಯಾಧೀಶರಾಗಿ ನೇಮಕಗೊಂಡು ಪ್ರಕೃತ ನಮ್ಮ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಾಧೀಶರಾಗಿರುತ್ತಾರೆ ಶ್ರೀಯುತ. ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪೂರೈಸಿ ಸೈಂಟ್ ಫಿಲೋಮಿನಾ ಕಾಲೇಜಿನಲ್ಲಿ ತನ್ನ ಪ್ರೌಢ ಶಿಕ್ಷಣ ಮತ್ತು ಪದವಿಯನ್ನು ಪಡೆದು ಬೆಂಗಳೂರಿನ RC ಕಾನೂನು ಕಾಲೇಜಿನಲ್ಲಿ ಕಾನೂನು ಪದವಿಯನ್ನು ಪಡೆದು 90ರಲ್ಲಿ ಬೆಂಗಳೂರಿನಲ್ಲಿ ವಕೀಲ ವೃತ್ತಿಯನ್ನ ಪ್ರಾರಂಭಿಸಿ ಆ ಬಳಿಕ 27 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಸರಕಾರಿ ಅಭಿಯೋಜಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ತನ್ನ ಪದವಿ ಪೂರ್ವ ಶಿಕ್ಷಣವನ್ನು ಪಡೆದು ಉಡುಪಿಯ ವೈಕುಂಠ ಬಾಳಿಗ ಕಾನೂನು ಕಾಲೇಜಿನಲ್ಲಿ ಕಾನೂನು ಪದವಿಯನ್ನು ಪಡೆದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದಂತಹ ಪಿ ವಿಶ್ವನಾಥ ಶೆಟ್ಟಿ ಅವರ ಕಚೇರಿಯಲ್ಲಿ ವೃತ್ತಿಯನ್ನು ಪ್ರಾರಂಭಿಸಿ ಅಪಾರ ಅನುಭವವನ್ನು ಪಡೆದು 2020ರಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಾಧೀಶರಾಗಿ ನೇಮಕಗೊಂಡು 2021ರಲ್ಲಿ ಕಾಯಂ ನ್ಯಾಯಾಧೀಶರಾಗಿ ನೇಮಕಗೊಂಡಿರುತ್ತಾರೆ. ಅಭಿನಂದನೆಗಳು. PG ಶಿವಶಂಕರೇಗೌಡರವರಿಗೆ ಹಾರ್ದಿಕವಾದಂತಹ ಸ್ವಾಗತವನ್ನ ಮತ್ತೊಮ್ಮೆ ಬಯಸುತ್ತಿದ್ದೇನೆ. ಆಗಿದ್ದುಕೊಂಡು ಸಂಪೂರ್ಣ ಮಾರ್ಗದರ್ಶನವನ್ನು ಸಹಕಾರವನ್ನು ನೀಡಿದ ನಮ್ಮ ಜಿಲ್ಲಾ ನ್ಯಾಯಾಧೀಶರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಪ್ರೀತಿಪೂರ್ವಕ ಗೌರವವನ್ನ ಸಲ್ಲಿಸ್ತಾ ಇದ್ದೇವೆ ಸರ್. ಧನ್ಯವಾದಗಳು. ಹೊಂದಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಸದಸ್ಯರಾಗಿ 2013ರಲ್ಲಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ವೈಸ್ ಚೇರ್ಮನ್ ಆಗಿ ಆಯ್ಕೆಗೊಂಡು ಕರ್ನಾಟಕದ ಪ್ರಥಮ ನ್ಯಾಯವಾದಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುತ್ತಾರೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಸಹ ಭಾಗಿಯಾಗಿರುವಂತಹ ಭೋಜೇಗೌಡರವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳು. ಧನ್ಯವಾದಗಳು ಸರ್. ಶ್ರೀ ಪದ್ಮಪ್ರಸಾದ್ ಹೆಗಡೆ ವಕೀಲರು, ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಬೆಂಗಳೂರು. ಇವರಿಗೆ ವಕೀಲರ ಸಂಘದ ಸದಸ್ಯರಾದಂತಹ ಗೋಪಾಲಕೃಷ್ಣ ಬಿ, ಸಂಘದ ಜೊತೆಕಾರ್ಯ ಕ್ರಿಮಿನಲ್ ವಕೀಲರಾಗಿ ಹೆಸರು ಗಳಿಸಿ ಯುವ ಶಕ್ತಿ ಸಂಘಟನೆಯ ಸ್ಥಾಪಕ ಅಧ್ಯಕ್ಷರಾಗಿ ಪ್ರಕೃತ ತನ್ನ ಕಾರ್ಯಕ್ಷೇತ್ರವನ್ನು ಬೆಂಗಳೂರು ಮತ್ತು ದೆಹಲಿಗೂ ವಿಸ್ತರಿಸಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಮಾಜಿ ಅಧ್ಯಕ್ಷರಾಗಿ ಪ್ರಕೃತ ಉಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯವಾದಿಯಾಗಿ ನೇಮಕಗೊಂಡಿರುತ್ತಾರೆ ನಮ್ಮ ಪ್ರೀತಿಯ PP ಹೆಗಡೆ ಅವರು. ಆತ್ಮೀಯ ಮುಖ್ಯ ಅತಿಥಿಗಳೇ, ನಾವು ನಿಮ್ಮೆಲ್ಲರಿಗೂ ತುಳುನಾಡಿನ
ಪಿ ಅವರು ಹೂಗುಚ್ಛವನ್ನ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಸುಂದರವಾದಂತಹ ಕಟ್ಟಡದ ನಿರ್ಮಾಣದಲ್ಲಿ ತನ್ನದೇ ಆದಂತಹ ಮಾರ್ಗದರ್ಶನವನ್ನ ನೀಡಿರುವಂತಹ ಲೋಕೋಪಯೋಗಿ ಇಲಾಖೆಯ ಮುಖ್ಯ ಇಂಜಿನಿಯರ್ ಆದಂತಹ ಕಾಂತರಾಜ್ ಇವರಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶೈಲೇಶ್ ತೋಷರ್ ಅವರು ಹೂಗುಚ್ಛವನ್ನ ನೀಡಿ ಗೌರವಿಸಬೇಕು ಅಂತ ಹೇಳಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. We all know that on 23 to 2019, the foundation of ನ್ಯಾಯಾಲಯದ ಹಿರಿಯ ನ್ಯಾಯಮೂರ್ತಿಗಳು ಓರ್ವರಾದ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ನ್ಯಾಯಮೂರ್ತಿಗಳು ಆಗಿರತಕ್ಕಂತಹ ಹಾಗೂ ನನ್ನ ಒಬ್ಬ ಅಚ್ಚುಮೆಚ್ಚಿನ ಸ್ನೇಹಿತರಾದ ಶ್ರೀ ಕೆ ಸೋಮಶೇಖರ್ ಸಾಹೇಬ್ರೆ ಅತ್ಯಂತ ಸೊಗಸಾಗಿ ಹಾಡಿದ್ದಾರೆ. ಬಹುಶಃ ಅದರದ್ದೇ ಇಫೆಕ್ಟ್ ಏನೋ, ಫುಲ್ ಆಫ್ ಎಲೆಕ್ಟ್ರಿಫೈಯಿಂಗ್ ಇಫೆಕ್ಟ್. ಅವರಿಗೆಲ್ಲ ನನ್ನ ಅಭಿನಂದನೆಗಳು, ಪ್ರಪ್ರಥಮವಾಗಿ ಅವರಿಗೆ ನನ್ನ ಅಭಿನಂದನೆಗಳು. ಭಾಷಣದಲ್ಲಿ ಹೇಳ್ತಾ ಇದ್ರು 13 ಕೋಟಿಯ ಪ್ರಪೋಸಲ್ಲಿ ಕೋರ್ಟ್ ಬಿಲ್ಡಿಂಗ್ಗೆ ಕೋರ್ಟ್ ಹೊಸದಾಗಿ ಕೋರ್ಟ್ನ ಕಟ್ಟಡ ಕಟ್ಟಲಿಕ್ಕೆ ಸಲ್ಲಿಸಿದ್ದೇವೆ ಅಂತ. ನಾನು ಸೋಮಶೇಖರ್ ಸಾಹೇಬ್ಲಿಗೆ ಒಂದು ಸನ್ನೆಯಲ್ಲಿ ಹೇಳಿಬಿಟ್ಟೆ, ನನ್ನ ಪಕ್ಕ ಕೂತಿದ್ರು ಅವರು. ಆವಾಗಲೇ ರಿಜಿಸ್ಟ್ರಾರ್ ಇನ್ಫ್ರಾಸ್ಟ್ರಕ್ಚರ್ಗೆ ನನ್ನ ಎದುರಿಗೆ ಫೋನ್ ಮಾಡಿದ್ದು ನಾನು ಓವರ್ ಹಿಯರ್ ಮಾಡ್ತಾ ಇದ್ದೆ. ಬಹುಶಃ ಈ ಸಾರಿ ಖಂಡಿತ ಆಗ್ತದೆ. ಆ್ಯಂಡ್ ಹೊರಗಿನಿಂದ ಬರುವಾಗ ಏನೋ ಬೆಂಗಳೂರಲ್ಲಿ ಯಾವುದೊಂದು ಕಲ್ಯಾಣ ಮಂಟಪ ನೋಡಿದಾಗೆ ಆಗ್ತದೆ. ಇದು ಕರೆಕ್ಟ್ ಅಲ್ಲ? ಹೊರಗಿಂದ ನೋಡುವಾಗ ದೃಷ್ಟಿಬೊಂಬೆ ಇಡಲೇಬೇಕಾಗ್ತದೆ. ನನ್ನದ ಹೆಸರು ಫಸ್ಟಿಗೆ ಸೇರಿಸಿಬಿಡಿ ಅದರಲ್ಲಿ ದೃಷ್ಟಿ ತೆಗೆಯುವಾಗ. ಅಷ್ಟು ಸುಂದರವಾಗಿ ಕಟ್ಟಿದ್ದೀರಾ ಇದು. ಲಿಫ್ಟ್ ಬಗ್ಗೆ ನಾನು ಹರೀಶ್ ಪೂಂಜಾರ್ ಅವರಿಗೆ ಮಾತಾಡಿದ್ದೇನೆ. ಅವರು ಆ್ಯಸ್ ಯೂಶುವಲ್ ಎವರ್ ರೆಡಿ ಅವ್ರು ಮಾಡಿಸ್ಕೊಡ್ತೇನೆ ಸರ್ ಅಂತ ಹೇಳಿದ್ದಾರೆ. ಲಿಫ್ಟ್ ಮತ್ತು ಲೈಬ್ರರಿ ವಿಚಾರ ಈವಾಗಲೇ ಸನ್ಮಾನ್ಯ ಪ್ರತಾಪ್ ಸಿಂಗ್ ನಾಯಕರು 10 ಲಕ್ಷ ಕೊಡ್ತೇನಂತ ಈವಾಗಲೇ ಒಪ್ಪಿಗೆ ಕೊಟ್ಟಿದ್ದಾರೆ ಈವಾಗಲೇ. ಮತ್ತು ಇನ್ನೂ ಇಬ್ಬರು ಇದ್ದೀರಾ ಇಲ್ಲಿ ಬಾರ್ ಕೌನ್ಸಿಲ್ ಮೆಂಬರ್ಸು, ಪ್ಲಸ್ ನಮ್ಮ ಆಸ್ ಯೂಶುವಲ್ ಹರೀಶ್ ಪೂಂಜಾ ಇದ್ದೇ ಇದ್ದಾರೆ. ಏನೋ ಕಾಂಟ್ರಿಬ್ಯೂಟ್ ಮಾಡಿ ಸಿ ದ್ಯಾಟ್ ದೆರ್ ಇಸ್ ಎ ಕಂಪ್ಲೀಟ್ ಲೈಬ್ರರಿ ವೆನ್ ಐ ಕಮ್ ನೆಕ್ಸ್ಟ್ ಟೈಮ್ ಟು ಬೆಳ್ತಂಗಡಿ. ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೇವೆ. ನಮ್ಮ ಕರ್ನಾಟಕ ಸರ್ಕಾರ ಮ್ಯಾಕ್ಸಿಮಮ್ ಕೋಆಪರೇಟ್ ಮಾಡ್ತಾ ಇದೆ ಜುಡಿಷಿಯರಿಯ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ. ಆದರೂ ಯಾಕೆ ಈ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ? 3 ಕೋಟಿ ದೇಶದಲ್ಲಿ ಕೇಸಸ್ ಪೆಂಡಿಂಗ್ ಇದೆ. ಏನು ಸಮಥಿಂಗ್ ಇಸ್ ಸೀರಿಯಸ್ಲಿ ರಾಂಗ್ ಫಂಡಮೆಂಟಲಿ. ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ, ಪ್ರಪೋರ್ಷನೇಟ್ ಆಗಿ ಜಡ್ಜಸ್ ನಂಬರ್ ಕಮ್ಮಿ ಆಗ್ತಾ ಇದೆ. ಆದರೂ ಫಂಡಮೆಂಟಲಿ ಸಮಥಿಂಗ್ ಇಸ್ ರಾಂಗ್ ಇನ್ ಅವರ್ ಪ್ರೊಸೀಜರ್. ನಾನು ಮೊನ್ನೆ ಹೈದರಾಬಾದಲ್ಲಿ ಒಂದು ಮಾತಾಡೋ ಅವಕಾಶ ನನಗೆ ಬಂತು. ನಾವು ಕೊಲೋನಿಯಲ್ ಸಿಸ್ಟಮನ್ನು ಫಾಲೋ ಮಾಡಿದ್ದೆ ಕಾರಣನ ಅಂತ ನನಗೆ ಭಯ ಆಗ್ತಾ ಇದೆ. ಯಾಕಂದರೆ ಜಸ್ಟ್ ಇಮ್ಯಾಜಿನ್ ಎ ಸಿಚುವೇಶನ್. ಒಂದು ಸಿಂಪಲ್ ಮನಿ ಸೂಟ್, ಒಂದು ಡಿಗ್ರಿ ಆಯಿತು. ಡಿಗ್ರಿ ಹಾಕ್ಲಿಕ್ಕೂ ಅದಕ್ಕೆ ಆ ಡಿಗ್ರಿ ಒಂದು ಆರ್ಡರ್ 7ನಿಂದ ಹಿಡಿದು ಯಾವ ಆರ್ಡರ್ ಎಲ್ಲ ಆರ್ಡರ್ ತನಕ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಕೀಲರಂತೂ ಎಲ್ಲ ಸೆಕ್ಷನ್ನಲ್ಲೂ ಒಂದೊಂದು ಅಪ್ಲಿಕೇಶನ್ ಹಾಕ್ತಾರೆ. ಈ ಇನ್ವೆಂಟ್ರೀಸ್ ಅಂತ ಒಂದು ಪ್ರೊವಿಷನ್ ಇದೆ. ಆರ್ಡರ್ 12ನ ಯಾವುದದು? ಆರ್ಡರ್ 11 ಇಫ್ ಐ ಆಮ್ ರೈಟ್. ಅದು ಬರೇ ಯೂಸ್ ಮಾಡೋದು ಸೌತ್ ಕೇಂದ್ರದಲ್ಲಿ ಮಾತ್ರ ಅವ್ರ ಆರ್ಡ್ರನ್ನು. ಮತ್ತು ದೆಹಲಿಯಲ್ಲಿ ಸುಪ್ರೀಂ ಕೋರ್ಟಲ್ಲಿ ನಾನು ನೋಡಿದ್ದೇನೆ, ಎಲೆಕ್ಷನ್ ಮ್ಯಾಟ್ರಸಲ್ಲೆಲ್ಲ ಹಾಕೋದು ನೋಡಿದ್ದೇನೆ, ಅಥವಾ ಈ NCLAT ಮ್ಯಾಟ್ರಸಲ್ಲಿ ಹಾಕೋದು ನೋಡಿದ್ದೇನೆ. ಮತ್ತು ಸೌತ್ ಕೇಂದ್ರದವರೇ ಹೆಚ್ಚಾಗಿ ಹಾಕೋದು ಆ ಒಂದು ಪ್ರೊವಿಷನ್ ಇನ್ವೆಂಟ್ರೀಸ್. ಅಂದರೆ ಸಮಥಿಂಗ್ ಇಸ್ ಫಂಡಮೆಂಟಲ್ ರಾಂಗ್. ಈಗ ಫಾರ್ ಎಕ್ಸಾಂಪಲ್ ಒಂದು ಲ್ಯಾಂಡ್ ಲಾರ್ಡ್ ಟೆನೆಂಟ್ ಇಶ್ಯೂ, ಟೆನೆನ್ಸಿ ಇಸ್ ಅಡ್ಮಿಟೆಡ್, ಅದಕ್ಕೆ ಒಂದು ಪ್ಲೇಂಟು ಅಥವಾ HRC ಪಿಟಿಷನ್, ಅದಕ್ಕೆ ಒಂದು ಅಬ್ಜೆಕ್ಷನ್, ಅದರ ಮೇಲೆ ಎವಿಡೆನ್ಸು, ಅದರ ಮೇಲೆ ಆರ್ಡರ್ಸು, ಅದರ ಮೇಲೆ ಹೈಕೋರ್ಟು, ಸುಪ್ರೀಂ ಕೋರ್ಟು, ಅದರ ಮೇಲೆ ಆರ್ಡರ್ 21 ಎಕ್ಸಿಕ್ಯೂಷನ್. ಆ ಎಕ್ಸಿಕ್ಯೂಷನ್ನ ಆರ್ಡರ್ 21ನಲ್ಲಿ ಬಹುಶಃ 104 ಸಬ್ ರೂಲ್ಸೇ ಇದೆ. ಒಂದು ಡಿಕ್ರಿ ಇದೆ, ಅದಕ್ಕೆ 104 ಸಬ್ ರೂಲ್ಸ್. ಆ 104ಕ್ಕೆ 104 ಐಎ ಹಾಕಿಬಿಡ್ತೀರಾ ನೀವು. ಅಚ್ಚಾ, ಯಾವಾಗಲೂ ಅದು ಡಿಗ್ರಿ ಫೈನಲ್ ಸ್ಟೇಜ್ಗೆ ಬರುವಾಗ ಆರ್ಡರ್ 21 ರೂಲ್ 97ನಲ್ಲಿ ಒಂದು ಅಪ್ಲಿಕೇಶನ್ ಹಾಕಿ ಬಿಡ್ತೀರಾ. ದ್ಯಾಟ್ ಹ್ಯಾಸ್ ಟು ಬಿ ಅಗೇನ್ ಟ್ರೈಡ್ ಆಸ್ ಅ ಸೂಟ್. ಅದರಲ್ಲಿ ಐಎ ಮೇಲೆ ಐಎ, ಆಮೇಲೆ ಅದು ಇಟ್ ಟೇಕ್ಸ್ ದ ಶೇಪ್ ಆಫ್ ಎ ಡಿಗ್ರಿ. ಅದರ ವಿರುದ್ಧ ಫಸ್ಟ್ ಅಪೀಲು, ಸೆಕೆಂಡ್ ಅಪೀಲು, ಆಮೇಲೆ ಸುಪ್ರೀಂ ಕೋರ್ಟ್. ಬಿಡೋದಿಲ್ಲ ಇಲ್ಲಿ ಜನ. ಅಂದರೆ ಸಮಥಿಂಗ್ ಇಸ್ ಫಂಡಮೆಂಟಲಿ ರಾಂಗ್ ಸರ್ ಇನ್ ಅವರ್ ಪ್ರೊಸೀಜರ್. I think it is high time we did something drastic. Otherwise, it is impossible to reduce this pendency. See, ನಮ್ಮ ನಿಮ್ಮೆಲ್ಲರ ಉದ್ದೇಶ ಏನು? ಜನರಿಗೆ ನ್ಯಾಯ ದೊರಕಿಸುವುದು. ಬರೇ ನ್ಯಾಯ ಕೊಡಲಿಕ್ಕೆ ಆಗುವುದಿಲ್ಲ. ಶೀಘ್ರ ನ್ಯಾಯ ಕಡಿಮೆ ವೆಚ್ಚದಲ್ಲಿ ಕೊಡಬೇಕು. ದ್ಯಾಟ್ ಶುಡ್ ಬಿ ದ ಆಬ್ಜೆಕ್ಟಿವ್ ಆಫ್ ದ ಜುಡಿಷಿಯಲ್ ಸಿಸ್ಟಮ್. ಶೀಘ್ರ ನ್ಯಾಯ ಕಡಿಮೆ ವೆಚ್ಚದಲ್ಲಿ ಕೊಡಬೇಕು.
ಸ್ವಲ್ಪ ಮಟ್ಟಿಗೆ ಈಗ ಲೀಗಲ್ ಸರ್ವಿಸ್ ಅಥಾರಿಟಿ ಬಂದ ಮೇಲೆ ಸ್ವಲ್ಪ ಕಾಂಪ್ರಮೈಸ್ ಆಗ್ತಾ ಇದೆ, ಅದಕ್ಕೆ ಅಪೀಲ್ ಇಲ್ಲ, ರಿವಿಷನ್ ಇಲ್ಲ, ಅದೇನೋ ಸ್ವಲ್ಪ ನಡೀತಾ ಇದೆ. ಅದರ ಮೇಲೆ ರಿಟ್ ಹಾಕ್ತಾರೆ ನೀವು. ಈವನ್ ಇದರಲ್ಲಿ ಕಾಂಪ್ರಮೈಸ್ ಆದರೂ ಸಹ ಲೀಗಲ್ ಸರ್ವಿಸ್ ಅಥಾರಿಟಿ ಮುಖಾಂತರ ಅದಕ್ಕೆ ಪುನಃ ಅಪೀಲು ಅಂಡರ್ 227 ಆರ್ಟಿಕಲ್ 227 ಹೈಕೋರ್ಟ್ನಲ್ಲಿ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ 226 227 ಇಸ್ ದ ಬೇಸಿಕ್ ಸ್ಟ್ರಕ್ಚರ್ ಥಿಯರಿ ಬಂದಿದೆ 97 ಸುಪ್ರೀಂ ಕೋರ್ಟ್. ಅಂದರೆ ಸಮಥಿಂಗ್ ಇಸ್ ಫಂಡಮೆಂಟಲಿ ರಾಂಗ್ ಇನ್ ಅ ಸಿಸ್ಟಮ್. ಇಲ್ಲದ್ರೆ ಮನೆಗೆ ಬೆಂಕಿ ಬೀಳಲಿ ಅಂತ ಹೇಳೋದಿಲ್ಲ, ನಿನ್ನ ಮನೆಗೆ ಸಿವಿಲ್ ವ್ಯಾಜ್ಯ ಬೀಳಲಿ ಅಂತ ಹೇಳ್ತಾರೆ. ಸಿವಿಲ್ ವ್ಯಾಜ್ಯ ಬಿದ್ದರೆ ಸ್ಟಾರ್ಟ್ ಆಗ್ತದೆ. ಆರ್ಡರ್ 1 ರೂಲ್ 10 ಇಂದ ಹಿಡಿದು ಇನ್ನೇನೇನು ಇದೆಯಲ್ಲ, ಇಟ್ ಕೀಪ್ಸ್ ಆನ್ ಫಾರ್ 3 ಜನರೇಷನ್ ಆ್ಯಂಡ್ ಲಿಟಿಗೇಷನ್ ಇಸ್ ಕ್ಯಾನ್ಸರಸ್. ಯಾವ ಮನೆಯಲ್ಲಿ ಸಿವಿಲ್ ವ್ಯಾಜ್ಯ ಬೀಳ್ತದ ಅವರ ಎನಿ ವ್ಯಾಜ್ಯ ಅದು ಅವ್ರ ಉದ್ಧಾರನೇ ಆಗೋದಿಲ್ಲ. ನಮ್ಮ MLS ಪ್ರಯತ್ನ ಪಡ್ತಾರೆ, ರೋಡ್, ಬಿಲ್ಡಿಂಗ್ಸ್, ಇನ್ಫ್ರಾಸ್ಟ್ರಕ್ಚರ್, ಅದು ಇದು ಎಲ್ಲ ಕೊಡ್ತೀರಾ ನೀವು, ಬಟ್ ಮನೆಯಲ್ಲಿ ಶಾಂತಿ ಬೇಕಲ್ಲ ಸರ್. ವಿದೌಟ್ ಪೀಸ್ ವಾಟ್ ವಿಲ್ ಯು ಡೂ ವಿತ್ ದಿಸ್ ಡೆವಲಪ್ಮೆಂಟ್? ಶಾಂತಿ ಬೇಕಾದರೆ, ಮನೆಯಲ್ಲಿ ಶಾಂತಿ ಬೇಕಾದರೆ ದೇರ್ ಶುಡ್ ನಾಟ್ ಬಿ ಎನಿ ಲಿಟಿಗೇಷನ್ ಫ್ರೀ ಸೊಸೈಟಿ ಇರಬೇಕಾಗ್ತದೆ. ಸಮಥಿಂಗ್ ಇಸ್ ಸೀರಿಯಸ್ಲಿ ರಾಂಗ್. ಬಂಧುಗಳೇ, ಈ ಜುಡಿಷಿಯರಿ 2 ಸಮಸ್ಯೆಗಳಂದರೆ, ಈಗ ಮುಖ್ಯವಾಗಿ 2 ಸಮಸ್ಯೆಗಳಿದೆ. ಒನ್ ಈಸ್ ಡಾಕೆಟ್ ಎಕ್ಸ್ಪ್ಲೋಷನ್, ಇನ್ನೊಂದು ಡಾಕೆಟ್ ಎಕ್ಸ್ಕ್ಲೂಷನ್ ಅಂತ ನಾವು ಕರಿತೇವೆ. ಈ ಡಾಕೆಟ್ ಎಕ್ಸ್ಪ್ಲೋಷನ್ ಅಂದರೆ ಏನು? ಕೇಸಸ್ ಹೆಚ್ಚಾಗ್ತಾ ಇದೆ, ನಮ್ಮಲ್ಲಿ ಅದಕ್ಕೆ ಸಫಿಷಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಪೈಲಪ್ ಆಗ್ತಾ ಹೋಗ್ತದೆ. ಈಗ ಫೈಲಿಂಗ್ ಅಂಡ್ ಡಿಸ್ಪೋಸಲ್ ರೇಟ್ ಈಸ್ ಆಲ್ವೇಸ್ ಅನ್ಇವನ್. ಫೈಲಿಂಗ್ ಇಸ್ ಆಲ್ವೇಸ್ ಮೋರ್ ದನ್ ದ ಡಿಸ್ಪೋಸಲ್ ರೈಟ್ಸ್ ಎಟ್ ಆಲ್. ನೀವು ಹಳ್ಳಿಗಳಿಗೆ ಹೋಗಿ, ಬಹುಶಃ ಇಲ್ಲಿ ಅಂಥ ಒಂದು ಸ್ಥಿತಿ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಉಡುಪಿ ಅಥವಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಸಮಸ್ಯೆ ಇಲ್ಲ. ಡಾಕೆಟ್ ಎಕ್ಸ್ಕ್ಲೂಷನ್ ಥಿಯರಿ ಸಮಸ್ಯೆ ಏನಿಲ್ಲ. ನೀವು ಉತ್ತರ ಕರ್ನಾಟಕ ಅಥವಾ ಉತ್ತರ ಭಾರತದಲ್ಲಿ, ಯಾಕಂದರೆ ನಾನು ಸುಪ್ರೀಂ ಕೋರ್ಟ್ ಇದ್ದ ಮೇಲೆ ನಾನು ಕಣ್ಣಾರೆ ನೋಡ್ತಾ ಇದ್ದೇನೆ, ಡಾಕೆಟ್ ಎಕ್ಸ್ಕ್ಲೂಷನ್ ಇಸ್ ಎ ಸೀರಿಯಸ್ ಪ್ರಾಬ್ಲಮ್. ದೇ ಆರ್ ಸಫರಿಂಗ್ ಇನ್ ಸೈಲೆನ್ಸ್. People are suffering in silence. Something has to be fundamentally done. Some intellectuals or ಕಾನೂನು ಪಂಡಿತರು ಅಥವಾ intellectuals, they have to apply their mind and they must come together and they must, and especially ನಮ್ಮ ಲಾ ಮೇಕರ್ಸ್, ಅದು MPs ಇರ್ಬೋದು, MLAs ಇರ್ಬೋದು, MLCs ಇರ್ಬೋದು, ತಾವುಗಳು ಏನಾದರೂ ಒಂದು ಸೊಲ್ಯೂಷನ್ ತೆಗಿಬೇಕು ಸರ್. And you should not ask us every time to take suo moto, what is that suo moto power, exercise suo moto power under Article 142. It is your duty. ನೀವೀಗ ನಾವು ಎಲ್ಲಾದರೂ ಒಂದು suo moto ನೋಟಿಸ್ ಕೊಟ್ಟರೆ ಜುಡಿಷಿಯಲ್ ಎಕ್ಸೆಸಿವ್ನೆಸ್ ಅಂತ ನಮ್ಮನ್ನು ದೂರ್ತೀರಾ ನೀವು. ಬಟ್ ಯು ಡೋಂಟ್ ವಾಂಟ್ ಟು ಟೇಕ್ ಅನ್ಪಾಪ್ಯುಲರ್ ಡಿಸಿಷನ್ಸ್. ನೀವು ಪಟಾಕಿ ಬ್ಯಾನ್ ಮಾಡೋಣ ಅಂದರೆ ನೀವು ಕೇಳೋದಿಲ್ಲ, ಬಿಕಾಸ್ ಇಟ್ ಈಸ್ ಅನ್ಪಾಪ್ಯುಲರ್, and you put it on the Supreme Court or the High Court. ಏನಾದರೂ ಮಾಡೋಣ, ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ನೋಡೋಣ. ನಮಸ್ಕಾರ. ಬೆಳ್ತಂಗಡಿ ವಕೀಲರ ಸಂಘದ ಸದಸ್ಯರು, ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ವಕೀಲರಾಗಿ ಸೇವೆಯನ್ನ ನೀಡಿರುವ ನಮ್ಮ ಬೆಳ್ತಂಗಡಿಯ ವಿಧಾನಸಭಾ ಸದಸ್ಯರು ಆಗಿರುವ ಹರೀಶ್ ಪೂಂಜಾರ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಈ ನೆಚ್ಚಿನ ಶಾಸಕರು ಇನ್ನು ಮುಂದೆಯೂ ಕೂಡ ಬೆಳ್ತಂಗಡಿ ತಾಲೂಕಿನ ಅಭಿವೃದ್ಧಿಯಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲಿ ಮತ್ತು ಇವರ ನೇತೃತ್ವದಲ್ಲಿ ಬೆಳ್ತಂಗಡಿ ತಾಲೂಕು ಇನ್ನಷ್ಟು ಅಭಿವೃದ್ಧಿ ಪಥದತ್ತ ಸಾಗಲಿ ಹೇಳುವ ಇಚ್ಛೆಯನ್ನ ವ್ಯಕ್ತಪಡಿಸಿದ ಜೋರಾದ ಚಪ್ಪಾಳೆಯೊಂದಿಗೆ ಈ ಯುವ ವಕೀಲರಿಗೆ ನಮ್ಮೆಲ್ಲರ ಆಶೀರ್ವಾದವನ್ನ ನೀಡಬೇಕು ಅಂತ ಹೇಳಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವಕೀಲರಾಗಿ ನಮ್ಮ ವಕೀಲರ ಈ ಸುಂದರ ಕಟ್ಟಡದಲ್ಲಿ ಆಗಾಗ ಉತ್ತಮವಾದಂತಹ ಆರ್ಗ್ಯುಮೆಂಟ್ಸ್ಗಳಿಂದ ನಮ್ಮೆಲ್ಲರ ಮನಸ್ಸನ್ನ ಗೆಲ್ಲಿಸ್ತಾ ಇರುವಂತಹ ಪ್ರತಾಪ್ ಸಿಂಹ ನಾಯಕರವರು ಇಂದು ವಿಧಾನ ಪರಿಷತ್ನಲ್ಲಿ ತನ್ನ ವಾಗ್ಜರಿಯಿಂದ ಎಲ್ಲರ ಮನಸೂರೆಗೊಳ್ತಾ ಇದ್ದಾರೆ. ಗೌರವಾನ್ವಿತ ನ್ಯಾಯಮೂರ್ತಿಗಳ ಆಶಯದಂತೆ ಇನ್ನು ಮುಂದೆಯೂ ಕೂಡ ಉತ್ತಮವಾದಂತಹ ಕಾನೂನುಗಳು ನಿಮ್ಮ ನೇತೃತ್ವದಲ್ಲಿ ಮೂಡಿ ಬರಲಿ ಹೇಳುವ ಆಶಯದೊಂದಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಅತ್ಯಂತ ಸುಂದರವಾಗಿರ್ತಕ್ಕಂಥ ವಕೀಲರ ಭವನ ಇವತ್ತು ನಿರ್ಮಾಣ ಆಗಿ ಲೋಕಾರ್ಪಣೆಗೊಂಡಿದೆ. ಇದಕ್ಕಿಂತ ದೊಡ್ಡ ಭಾಗ್ಯ, ಇದಕ್ಕಿಂತ ದೊಡ್ಡ ಸೌಭಾಗ್ಯ
ನಮ್ಮ ಬೆಳ್ತಂಗಡಿಯ ವಕೀಲರಿಗೆ ಇನ್ನೊಂದಿಲ್ಲ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷವನ್ನು ಈ ಸಂದರ್ಭದಲ್ಲಿ ಪಡ್ತಾ ಇದ್ದೇನೆ. ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಎನ್ನುವ ಕವಿ ವಾಣಿಯಂತೆ ಇನ್ನೊಂದು ಭಾಗ್ಯ ಯಾವುದು ಅಂತ ಕೇಳಿದರೆ, ನಮ್ಮದೇ ಊರಿನ ನಮ್ಮದೇ ಹಿರಿಯರು ಇವತ್ತು ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ಅಬ್ದುಲ್ ನಜೀರ್ ಸಾಹೇಬ್ರ ಕೈಯಲ್ಲಿ ಶಿಲಾನ್ಯಾಸಗೊಂಡಿರ್ತಕ್ಕಂಥ ಈ ವಕೀಲರ ಭವನ ಅವರ ಕೈಯಲ್ಲೇ ಉದ್ಘಾಟನೆಗೊಂಡಿರ್ತಕ್ಕಂಥ ಭಾಗ್ಯ ಇನ್ನೊಮ್ಮೆ ಯಾವ ಜಿಲ್ಲೆಯ ಯಾವ ವಕೀಲರ ಭವನಕ್ಕೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ. ವಕೀಲರು ಯಾರಿಗೂ ಗೊತ್ತಿಲ್ಲ, 10:30 11 ಗಂಟೆ ನಂತರ ಒಂದು 5-6 ಸಲ ಈ ಕಟ್ಟಡದ ವೀಕ್ಷಣೆಗೆ ನಾವು ರಾತ್ರಿ ಬಂದಿರುವಂತ ನೆನಪನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಅವತ್ತು ನದೀರ್ ಸಾಹೇಬರು ವೇದಿಕೆಯಲ್ಲಿ ಹೇಳಿರ್ತಕ್ಕಂಥನ್ನು ಉಳಿಸಿಕೊಟ್ಟು ಲೋಕಾರ್ಪಣೆ ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ನಿಮ್ಮ ಶಿಷ್ಯನ ನೆಲೆಯಲ್ಲಿ ಆ ಕರ್ತವ್ಯವನ್ನು ನೆರವೇರಿಸಿದ್ದೇನೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ. ವೀಕ್ಷಣೆ ಮಾಡ್ತಾರೆ ಅಂತ ಹೇಳಿದ್ರೆ, ಅದನ್ನು ನೋಡ್ತಾರೆ ಅಂತ ಹೇಳಿದ್ರೆ, ಇದಕ್ಕಿಂತ ಒಂದು ಗೌರವ ಮತ್ತು ಇದಕ್ಕಿಂತ ಒಳ್ಳೆಯ ವ್ಯಕ್ತಿ ನಮಗೆ ಇನ್ನು ಸಮಾಜದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಬೇಕು. ಯಾಕಂತ ಹೇಳಿದ್ರೆ 3ನೇ ಮಾಡಿಗೆ ಹತ್ತಿ ನೋಡಿ ಮತ್ತೆ ಹೇಳಿದ್ರು ಲಿಫ್ಟ್ದಲ್ಲಿ ಅದಕ್ಕೆ ಇನ್ನೇನು ಮೂಲಭೂತ ಸೌಕರ್ಯಗಳು ಬೇಕೋ ಎಲ್ಲ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು ಎನ್ನುವಂಥದ್ದನ್ನು ನನಗೆ, ಭೋಜೇಗೌಡರಿಗೆ, ಪ್ರತಾಪ್ರಿಗೆ ಈ ವೇದಿಕೆಯ ಮೂಲಕ ಸೂಚನೆ ಮಾಡಿದ್ದಾರೆ. ಖಂಡಿತ ಇನ್ನೊಂದು ವರ್ಷ ಬಿಟ್ಟು ನೀವು ಊರ್ ದಾಖಲೆ ಎಂಕ್ಲೆಗೆ ಪೂರ ಉಡಲ್ ದಿಂಜಿದ ಬರ್ತದೆ. ಎಂಕಲ್ನ ಊರುಡ್ದು ಪುಟ್ಟದು ಬೆಳೆದು ಸರ್ವೋಚ್ಚ ನ್ಯಾಯಾಲಯಡ್ ಅತ್ಯಂತ ಉತ್ತಮ ತೀರ್ಪುಲೆನ ಕೊರದು ಸಮಾಜಮುಖಿ ಚಿಂತನೆನೆ ನಮ್ಮಡ ದುಂಬಿಪ್ಪುನಂಚಿತ್ನ ಶಾಸಕರಿಗೆ ಬೋಧನೆ ಮಲ್ತದೆ. ಉತ್ತಮ ಸಮಾಜ ನಿರ್ಮಾಣದ ಕಡೆಗೆ ಈರ್ನ ಮನಸ್ಸು ನಿಜವಾಯಿನ ಅತ್ಯಂತ ಶುಭ್ರವಾಯಿನವು. ಈರು ನಿಜವಾದ ಅರ್ಥಡು ನಮ್ಮನ ತುಳುನಾಡದ ಬುಳ್ಳಿಯಿಂದ ಪಂಡ್ರ ಜೋರಾದ ಚಪ್ಪಾಳೆ ಪಂಡ್ರ ಹೆಮ್ಮೆ ಪಡುವುದಿಲ್ಲ.